ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರು, ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಈಗ 4 ದಿನದ ಕೆಳಗೆ ನಡೆದಂಥ ಲಾಠಿ ಚಾರ್ಜಿನ ಪ್ರಯುಕ್ತ ಪಂಚಮಸಾಲಿ ಸಮಾಜದವ್ರನ್ನ ಹತ್ತಿಕ್ಕೋದಕ್ಕೋಸ್ಕರ ಈ ರಾಜ್ಯ ಸರ್ಕಾರ ದುರಾಡಳಿತಕ್ಕೆ ಇಳಿದು ನಮ್ಮ ಮೇಲೆ ಏಕಾಏಕಿ ಯಾವ ಒಂದು ಮಾನದಂಡ ಇಲ್ದಂಗೆ ಶಾಂತಿಯುತವಾಗಿ ಮಾಡ್ತಕ್ಕಂಥ ಸಂಘಟನೆ ಹೋರಾಟಕ್ಕೆ ಭಂಗ ತರುವಂಥ ಕೆಲಸ ಮಾಡಿ ಅವ್ರ ಮೇಲೆ ರಕ್ತದ ಕೋಡಿಯನ್ನು ಹರಿಯುವಂಥ ರೀತಿ ಒಳಗೆ ಇವತ್ತು ನಮ್ಮ ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಹೀನೆಯ ಸ್ಥಿತಿಗೆ ತಂದಿರತಕ್ಕಂಥ ಈ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯ ಗಂಟೆಯನ್ನು ಇವತ್ತು ಬಾರಿಸ್ತಾ ಇರೋದು ಏನು ಅಂದರೆ, ನಾವು ಇಷ್ಟಕ್ಕೆ ಇದು ನಿಲ್ಲಿಸಲ್ಲ. ನಾವು ಕೇಳ್ತಾ ಇರೋದು ಯಾರ ಆಸ್ತಿನೂ ಕೇಳ್ತಾ ಇಲ್ಲ, ಯಾರು ಅಡವು ಬೆನ್ನ ಬೇಕಿಲ್ಲ. ನಮ್ಮ ಮಕ್ಕಳಿಗೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ, ಒಂದು ಸಮಾಜದ ಒಳಿತಿಗೋಸ್ಕರ ಇವತ್ತು ದೇಶಕ್ಕೆ ಅನ್ನ ಹಾಕೋವಂಥ ಒಂದು ಸಮಾಜ ಯಾವುದಾದ್ರೂ ಕರ್ನಾಟಕದೊಳಗೆ ಐತಿ ಅಂತಂದರೆ ಅದು ಏಕೈಕ ಸಮಾಜ ಪಂಚಮಸಾಲಿ ಸಮಾಜ. ಇವತ್ತು ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ನಮ್ಮ ಮಕ್ಕಳು ಇವತ್ತು ಹೀನೆಯ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ, ಎಷ್ಟೇ ಓದಿದ್ರೂ ಅವರಿಗೊಂದು ಕೆಲಸ ಸಿಗದ ಕಾರಣ ನಾವು ಒಂದು 2A ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ಹೊರತು ಇನ್ನೊಬ್ಬರಿಗೆ ಯಾರಿಗೂ ಕೊಡಬೇಕು ಅನ್ನೋ ಉದ್ದೇಶ ನಮ್ಮದಿಲ್ಲ. ಆ ಉದ್ದೇಶದಿಂದ ಇವತ್ತು ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ. ಇನ್ನು ಮುಂದಿನ ಹೋರಾಟವನ್ನು ಇನ್ನೂ ನಾವು ಇಲ್ಲಿಗೆಲ್ಲ ಬೆಂಗಳೂರಾಗಲಿ ಡೆಲ್ಲಿಗಾಗಲಿ ನಾವು ಇನ್ನೂ ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಕಾರ್ಯಕ್ರಮವನ್ನು ನಾವು ನಿಲ್ಲಿಸೋದಿಲ್ಲ. ಇದಕ್ಕೆ ಈಗ ಕೂಡಲೇ ರಾಜ್ಯ ಸರ್ಕಾರ ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಈಗಲೂ ಕೂಡ ಈ ಸಮಾಜದಿಂದ ನಮಗೆ ಮುಂದೆ ಏನಾದರೂ ಗಂಡಾಂತರ ಕಾದತಿ, ಇದಕ್ಕೇನಾದರೂ ಮಾಡಿ ಇವ್ರನ್ನ ಸಮಾಧಾನ ಪಡಿಸ್ಬೇಕು ಅಂತಕ್ಕಂಥ ಮನು ಇಚ್ಛೆ ನಿಮಗೇನಾದರೂ ಇದ್ದದ್ದೇ ನಿಜ ಆದರೆ ಸಿದ್ದರಾಮಯ್ಯನವರು ಕೂಡಲೇ ಈ ಒಂದು ನಾವು ನಮ್ಮ ಏನು ಅವತ್ತು ಮಾಡಿರ್ತಕ್ಕಂಥದ್ದನ್ನು ಈ ಬಗ್ಗೆ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಮಗೆ ನೀವೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಪ್ರಶಾಂತ್ ಅಂತೇಳಿ, ಯುವ ಘಟಕದ ಉಪಾಧ್ಯಕ್ಷ. ಇವತ್ತು ಕರ್ನಾಟಕ ಉಳಿಬೇಕು ಅಂದರೆ ಲಿಂಗಾಯತರಿಗೆ ಮೀಸಲಾತಿ ಕೊಡಬೇಕು. ಯಾಕೆಂದರೆ ನಮಗೆ ಮೂಲ ನಿವಾಸಿಗಳು, ನಾವು ಕರ್ನಾಟಕದ ಮೂಲ ನಿವಾಸಿಗಳು, ನಮಗೆ ಬೇರೆ ಭಾಷೆ ಇಲ್ಲ. ಕನ್ನಡ ತಾಯಿ ಮಕ್ಕಳು, ನಿಜವಾದ ಕನ್ನಡ ತಾಯಿ ಮಕ್ಕಳು ಅಂದರೆ ಲಿಂಗಾಯತರು. ನಮಗೆ ಬೇರೆ ಭಾಷೆ ಇಲ್ಲ. ಇಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಹೋದ್ರೂ ಮೀಸಲಾತಿ ಕೊಟ್ಟು ಬೇರೆ ಭಾಷಿಕರು ಸೇರ್ಕೊಂಡಿದ್ದಾರೆ. ಮೀಸಲಾತಿ ಕೊಟ್ಟಿರೋದೆಲ್ಲ ಬೇರೆ ಭಾಷಿಕರಿಗೆ, ಕನ್ನಡ ತಾಯಿ ಮಕ್ಕಳಿಗೆ ಇವತ್ತು ಮೀಸಲಾತಿ ಇಲ್ಲ. ನಾವು ಮೂಲ ನಿವಾಸಿಗಳು, ಇವತ್ತು ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಇಲ್ಲ. ಈಗ ಇಲ್ಲಿ ಮೀಸಲಾತಿ ಕೊಡ್ತಾ ಇರೋದು ಎಲ್ಲ ಬೇರೆ ಭಾಷಿಕರಿಗೆ ಮೀಸಲಾತಿ ಕೊಡ್ತಾ ಇರೋದು. ಎಲ್ಲಿಂದೋ ಬಂದಿರೋರಿಗೆ ಮೀಸಲಾತಿ ಕೊಟ್ಟು ನಮ್ಮ ಕನ್ನಡ ತಾಯಿ ಮಕ್ಕಳಿಗೆ ಮೀಸಲಾತಿ ಇಲ್ಲ ಆದರೆ ನಾವು ಕೇಳೋದು ತಪ್ಪ? ನೀವು ಕೇಳೋಕ್ಕೆ ಬಂದವರಿಗೆ ಈ ಥರ ಏಕಾಏಕಿ ಹೊಡೆದ್ರೆ ನಿಮಗೆ ಹೊಡೆಯೋಕ್ಕೆ ಅಧಿಕಾರ ಕೊಟ್ಟರೆ ಯಾರು? ನಾವು ನಿಮಗೆ ಗೆಲ್ಲಿಸಿ ನಮಗೆ ಸೇವೆ ಮಾಡಿರಿ ಅಂತ ನಿಮಗೆ ಗೆಲ್ಸಿ ಕಳಿಸಿದರೆ ನೀವು ನಮಗೆ ಹೊಡಿತೀರಾ ಅಂದರೆ ನಾವು ನಿಮ್ಮ ಹತ್ರ ಹೊಡೆತ ತಿನ್ನೋಕ್ಕೋಸ್ಕರ ನಿಮಗೆ ಓಟ್ ಹಾಕಿ ಅಲ್ಲಿವರೆಗೂ ಕಳಿಸಿದ್ದೀವಾ? ಕ್ವಶನ್ ಕೇಳ್ತಾ ಇದ್ದೀವಿ ನಾವು ನಿಮಗೆ. ನೀವು ಆನ್ಸರ್ ಮಾಡಬೇಕು. ನಾವು ಕಳಿಸಿರೋದು ನಿಮಗೆ ಒಳ್ಳೆ ಸೇವೆ ಕೊಡಲಿ ಅಂತೇಳಿ, ನಮಗೆ ಹೊಡೆದು ದೌರ್ಜನ್ಯ ಮಾಡಲಿ ಅಂತಲ್ಲ ನಿಮಗೆ ಕಳಿಸಿರೋದು. ಇಷ್ಟು ಮಾತು ಕೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ನೆಕ್ಸ್ಟ್ ಇದೇ ಥರ ತೊಂದರೆ ಕೊಟ್ಟರೆ ನಾವು ಮುಂದೆ ಏನು ಮಾಡಬೇಕೋ ಮಾಡ್ತೀವಿ. ನಮಸ್ಕಾರ, ನಾನು ಆಲೇಶ್ ಅಂತ, ಹೊನ್ನಾಳಿ ತಾಲೂಕು ಯುವ ಘಟಕದ ಅಧ್ಯಕ್ಷ. ಈಗೇನು ಮೊನ್ನೆ 10ನೇ ತಾರೀಕು ಪಂಚಮಸಾಲಿ ಚಳವಳಿ 2A ಪಾದಯಾತ್ರೆ ಮಾಡ್ಬೇಕಂತಂದೇಳಿ ಮಾಡಿದಾಗ ತುಂಬ ಭಾಳ ಕಠೋರವಾಗಿ ನಮ್ಮ ಸಮಾಜದ ಮೇಲೆ ನಡ್ಕಂತು, ಸರ್ಕಾರ ನಡೆಸ್ಕೊಂತು. ಭಾಳ ಏನು ದನಿಗೆ ಬಡ್ದಂಗೆ ಬಡಿದ್ದಾರೆ. ಒಂದು 60-70 ಜನಕ್ಕೆ ಪಾಪ ತಲೆಯೆಲ್ಲ ಹೊಡೆದು ಆಸ್ಪತ್ರೆ ಸೇರಿದ್ರು. ಒಂದು 25 ಜನದ ಮೇಲೆ FIR ಆಗೈತಿ. ಅದನ್ನು ಕೂಡಲೇ FIRನ ಹಿಂಪಡಿಬೇಕು. ಆಮೇಲೆ ನಮ್ಮ ಪಂಚಮಸಾಲಿ ಸಮಾಜಕ್ಕೆ 2Aನ ಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಿಗೆ ನಮ್ಮ ಸಮಾಜ ತುಂಬ ಕಠಿಣವಾದ ಹೆಜ್ಜೆ ಇಡ್ತೈತಿ. 80-85 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ಈ ಸಮಾಜದ ಮೇಲೆ ಇವರು ಇಷ್ಟೊಂದು ಭಾಳ ಕೀಳಾಗಿ ನೋಡ್ಕೊಂತಾರೆ ಅಂದರೆ ಇನ್ನು ಅಲ್ಪಸಂಖ್ಯಾತರು ಅಂತಿನ ಥರ ಆದರೆ ಇನ್ನು ಹೆಂಗೆ ನೋಡ್ಕೊಳಕ್ಕಿಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಇದನ್ನು ಭಾಳ ಉಗ್ರವಾಗಿ ಖಂಡಿಸ್ತೇವೆ. ಮುಂದೆ ಇದನ್ನು ಭಾಳ ಎಚ್ಚರಿಕೆಯಿಂದ ಅದನ್ನು ಸರಿ ಮಾಡಿ ಕ್ಷಮೆ ಕೇಳಿ ಸಮಾಜಕ್ಕೆ 2A ಕೊಡಬೇಕು ಅಂತಂದೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ.